ಗ್ರಾಮಗಳ ಮೂಲ ಸೌಲಭ್ಯಗಳ ಸಮಸ್ಯೆಗಳನ್ನು ಬಗೆಹರಿಸಬೇಕೆಂದು ಈ ಜನಸಂಪರ್ಕ ಸಭೆ ಹಮ್ಮಿಕೊಳ್ಳಲಾಗಿದೆ ಎಂದು ಶಾಸಕ ಎಚ್.ವಿ. ವೆಂಕಟೇಶ್ ತಿಳಿಸಿದ್ದಾರೆ. ಪಾವಗಡ ತಾಲೂಕಿನ ನಾಗಲಮಡಿಕೆ ಗ್ರಾಮ ಪಂಚಾಯಿತಿಯಲ್ಲಿ ಹಮ್ಮಿಕೊಂಡಿದ್ದ ಜನಸಂಪರ್ಕ ಸಭೆಯನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ನಮ್ಮ ಕಾಂಗ್ರೆಸ್ ಸರ್ಕಾರ ರೂಪಿಸಿರುವ ಹಲವು ಗ್ಯಾರಂಟಿ ಯೋಜನೆಗಳನ್ನು ಈಗಾಗಲೇ ಜನರನ್ನು ತಲುಪಿದೆ. ಇದು ನುಡಿದಂತೆ ನಡೆಯುವ ಸರ್ಕಾರ ಎಂಬುದನ್ನು ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರ ಸಾಬೀತುಪಡಿಸಿದೆ. ಇನ್ನು ಗ್ರಾಮೀಣ ಪ್ರದೇಶದಿಂದ ಜನಸಾಮಾನ್ಯರು ಸರ್ಕಾರ ಯೋಜನೆಗಳಿಗಾಗಿ ತಮ್ಮ ಕೆಲಸಗಳನ್ನು ಬಿಟ್ಟು ಪಟ್ಟಣಕ್ಕೆ ಅಲೆಯುವುದನ್ನು ತಪ್ಪಿಸಲು ತಾಲೂಕಿನ ಎಲ್ಲ ಅಧಿಕಾರಿ ವರ್ಗದವರನ್ನು ಇಲ್ಲಿಗೆ ಕರೆತಂದಿದ್ದೇನೆ. ನಿಮ್ಮ ಕುಂದುಕೊರತೆ ಅಹವಾಲುಗಳನ್ನು ಸ್ವೀಕರಿಸಿ ಇಲ್ಲೇ ಪರಿಶೀಲಿಸಿ ನಿಮ್ಮ ಸಮಸ್ಯೆಗಳನ್ನು ಪರಿಹರಿಸಲಾಗುವುದು. ಉಳಿದಂತಹ ಸಮಸ್ಯೆಗಳನ್ನು 1 ವಾರದೊಳಗೆ ಇತ್ಯರ್ಥ ಮಾಡುವುದು ಎಂದು ತಿಳಿಸಿದರು. ಕಾರ್ಯಕ್ರಮ ಮಾಡಿದ್ರು, ಭಾರಿ ಅದ್ಭುತವಾಗಿ ಸೇರಿದ್ರು. ಈ ಭಾಗದಲ್ಲಿ ಒಳ್ಳೂರು, ತಿರುಮಣಿ, ರ್ಯಾಪ್ಟೆ, ನಾಗಲಮಡಿಕೆ, ಬಿಕೆಡಿ ಈ ಭಾಗದಲ್ಲಿ ಹೆಚ್ಚು ನಮ್ಗೆ ಆಂಧ್ರಗೆ ಹತ್ತಿರವಾದಂತ ಜನ ಇದೆ. ಆಂಧ್ರಗೆ ಕೊಟ್ಟು ತಗೊಂಡಿರೋದು ಹೆಚ್ಚೆ, ಆಂಧ್ರ ಬಾರ್ಡರ್ ಇದ್ದಾರೆ. ಹಾಗಾಗಿ ಈ ಭಾಗದಲ್ಲಿ ಹೆಚ್ಚು ನಮ್ಮ ತಂದೆಯವರ ಕಾಲದಲ್ಲಿ ಹೆಚ್ಚು ಡೆವಲಪ್ಮೆಂಟ್ ಆಗಿದೆ. ಸೋಲಾರ್ ಪಾರ್ಕ್ ಆಗಿದೆ. ನಾನು ಗೆದ್ದ 1 ತಿಂಗಳಲ್ಲಿ ಉಪಮುಖ್ಯಮಂತ್ರಿಗಳು, ಇಂಧನ ಸಚಿವರನ್ನ ಇಬ್ಬರನ್ನು ಕರ್ಕೊಂಡ್ ಬಂದಿದ್ದೆ ಈ ಭಾಗಕ್ಕೆ. ಸೋಲಾರ್ ವಿಸಿಟ್ ಮಾಡಿಸಿ 1,000 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನಾ ಘಟಕಕ್ಕೆ ಅಪ್ರೂವಲ್ ತಗೊಂಡಿದ್ದೀವಿ. ಈಗ ಅದು ಆಲ್ರೆಡಿ ಲ್ಯಾಂಡ್ ಪ್ರೋಸೆಸಿಂಗ್ ಅಲ್ಲಿದೆ. ಇನ್ನು 2-3 ತಿಂಗಳಲ್ಲಿ 1,000 ಮೆಗಾವ್ಯಾಟ್ಗೆ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿಗಳನ್ನೇ ಕರೆಸ್ತೀವಿ. ಈ ಸಲ ಅವ್ರ ಕೈಯಿಂದನೇ ಅದು ಒಳ್ಳೂರು ಪಂಚಾಯತಿ. ಅದ್ರ ಜೊತೆಯಲ್ಲಿ 800 ಮೆಗಾವ್ಯಾಟ್ ಪ್ರೈವೇಟ್ನವರು ಈಗಾಗಲೇ ಸ್ಟಾರ್ಟ್ ಮಾಡಕ್ ಅವರು ಪ್ರೋಸೆಸ್ ಮಾಡ್ತಾ ಇದ್ದಾರೆ. ಈ ಭಾಗ ಏಷ್ಯಾದಲ್ಲೇ 1ನೇ ಸ್ಥಾನದಲ್ಲಿತ್ತು. ಈಗ ಅದಕ್ಕೆ ರಾಜಸ್ಥಾನ ಅವರು ಬಂದು ಓವರ್ಟೇಕ್ ಮಾಡಿ ಹೋಗಿ ನಂಬರ್ 1 ಸ್ಥಾನದಲ್ಲಿದ್ದಾರೆ. ನಾವು 2ನೇ ಸ್ಥಾನದಲ್ಲಿದ್ದೀವಿ. ಈಗ 1,800 ಮೆಗಾವ್ಯಾಟ್ ಬಂದ್ರೆ 2,500, 1.5, 3.5, 4,000 ಮೆಗಾವ್ಯಾಟ್ ತಿರ್ಗಾ ಏಷ್ಯಾದಲ್ಲಿ ನಂಬರ್ 1 ಸ್ಥಾನಕ್ಕೆ ಹೋಗ್ಬೇಕು ಅಂತೇಳಿ ಪಟ್ಟಿ ಹಿಡಿದು 1,800 ಮೆಗಾವ್ಯಾಟ್ ಅನ್ನ ಶಾಂಕ್ಷನ್ ಮಾಡಿಸಿದ್ದೀವಿ. ಹಾಗಾಗಿ ಹೊಟ್ಟೆ ಎಲ್ಲ ಉರಿತದೆ. ಅಷ್ಟು ನೀಟಾಗಿ ರಸ್ತೆ ಮಾಡಿದೀವಿ. ಇಷ್ಟು ವರ್ಷಗಳಿಂದ ನೀವು ನೆಮ್ಮದಿಯಾಗಿ ರೋಡಲ್ಲಿ ಓಡಾಡಕ್ ಆಗ್ತಿರ್ಲಿಲ್ಲ. ಒಳ್ಳೆ ರೋಡ್ ಮಾಡಿಕೊಟ್ರೆ ಆಗ್ಲೇ KGV ಹಾಕೊಂಡು ಈ ಟ್ರ್ಯಾಕ್ಟರ್ಗಳು ಅವ್ರಿಗೆ ಸೀಸ್ ಮಾಡಿ ಹೊಡಿಕ್ ಹಾಕ್ಬಿಡ್ಬೇಕು ಅಂತ ಇನ್ಸ್ಪೆಕ್ಟರ್ಗೆ ಹೇಳಕ್ ಬಯಸ್ತೇನೆ. ಯಾಕಂದ್ರೆ ಕೋಟ್ಯಾಂತರ ರೂಪಾಯಿ ಹಣ ವ್ಯಯ ಮಾಡಿ ರಸ್ತೆಗಳು ಹಾಕಿದ್ರೆ ಇವರು ಅರ್ಧ ಗಂಟೆ ಬಿಚ್ಚಿ ಆ ವೀಲ್ ಟೈರ್ ಹಾಕೊಂಡು ಓಡಾಡಕ್ ಕಷ್ಟ ಆಗುತ್ತೆ. ಆದ್ರೆ ಈ ಕೆಲಸ ಎಲ್ಲ ಮಾಡ್ಬಾರ್ದು. ಸಾರ್ವಜನಿಕರು ನೀವಾದ್ರೂ ಕೇಳ್ಬೇಕು ಅಂತ ರೈತರಿಗೆ ಹೇಳ್ಬೇಕು. ನೋಡ್ರಪ್ಪ, KGV ಬಿಚ್ಕೊಂಡು ಟೈರ್ಗಳು ಹಾಕೊಂಡು ಹೋಗ್ರಪ್ಪ ಅಂತ ಹೇಳ್ಬೇಕು. ರಸ್ತೆ ಎಲ್ಲ ಹಾಳು ಮಾಡಿಟ್ಟಿದ್ದಾರೆ ಹಿಂಗಾದ್ರೆ. ಹಾಗಾಗಿ ನಮ್ಮ ಚುನಾವಣೆ ಸಂದರ್ಭದಲ್ಲಿ ಉಚಿತ 5 ಗ್ಯಾರಂಟಿಗಳನ್ನ ಮಾನ್ಯ ಜನಪ್ರಿಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಏನು ನಾವು 5 ಗ್ಯಾರಂಟಿ ಕೊಡ್ತೀವಿ ಅಂತ ಭರವಸೆಯನ್ನ ಕೊಟ್ಟಿದ್ವಿ. ಅದೇ ರೀತಿ ನುಡಿದಂತೆ 5 ಗ್ಯಾರಂಟಿಗಳನ್ನ ಜಾರಿಗೆ ತಂದಿದ್ದಾರೆ. ಹಾಗಾಗಿ ನಮ್ಮ ಶಕ್ತಿ ಯೋಜನೆಯಲ್ಲಿ ಮಹಿಳೆಯರು ಉಚಿತವಾಗಿ ಇವತ್ತು ರಾಜ್ಯಾದ್ಯಂತ ಪ್ರವಾಸ ಮಾಡ್ತಿದ್ದಾರೆ. ಎಲ್ಲಾ ತರ ಈಗ ವಿದ್ಯಾವಂತ ಯುವಕರಿಗೂ ಸಹ ಮೊನ್ನೆ ಶಿವಮೊಗ್ಗದಲ್ಲಿ ಇನಾಗ್ರೇಷನ್ ಮಾಡಿದ್ರು ಯುವ ನಿಧಿ ಕಾರ್ಯಕ್ರಮ. ಹಾಗಾಗಿ ಮುಂದಿನ ಚುನಾವಣೆಯಲ್ಲಿ ನನಗಿನ್ನೂ ಈ ಪಂಚಾಯತಿ ಕಮ್ಮಿನೇ ಆಯ್ತು, ಅತಿ ಹೆಚ್ಚು ಮತಗಳನ್ನ ಕೊಡಬೇಕು, ನಿಮ್ಮ ಸೇವೆ ಮಾಡ್ಲಿಕ್ಕೆ ಒಬ್ಬ ಸಂಸದರನ್ನು ಆಯ್ಕೆ ಮಾಡೋಣ, ನಮ್ಮ ತಾಲೂಕಿನಿಂದ ಅತಿ ಹೆಚ್ಚು ಮತ ಕೊಡ್ಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ, ಇದೇ ತಿಂಗಳು 29ನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳು 1,000 ಕೋಟಿ ಅಧಿಕ 1,000 ಕೋಟಿಗೂ ಅಧಿಕ ಕಾಮಗಾರಿಗಳಿಗೆ ಚಾಲನೆಯನ್ನು ನೀಡಲಿಕ್ಕೆ ತುಮಕೂರಿಗೆ ಬರ್ತಾ ಇದ್ದಾರೆ. ನಮ್ಮ ಎಲ್ಲ ಮುಖಂಡರುಗಳು, ವೇದಿಕೆ ಮೇಲೆ ಕೆಳಗೆ ಇರೋ ಮುಖಂಡರು, ಯುವ ಕಾಂಗ್ರೆಸ್ ಮುಖಂಡರು ಎಲ್ಲರೂ ತಾವೆಲ್ಲರೂ ಬಂದು ತುಮಕೂರಿನಲ್ಲಿ ಭಾಗವಹಿಸಬೇಕಾಗಿ ಮೊದಲನೇದಾಗಿ ತಮ್ಮಲ್ಲಿ ಹೇಳಿದ್ದಾರೆ. ಗ್ರಾಮ ಪಂಚಾಯತಿ PDO ಇಂದ ಹಿಡಿದು ತಹಸೀಲ್ದಾರ್ MLA ವರೆಗೂ ಎಲ್ಲ ಇಲ್ಲೇ ಇದ್ದೀವಿ. ನಿಮ್ಮ ಸಮಸ್ಯೆಗಳೇನಾದ್ರೂ ಇದ್ರೆ ನೇರವಾಗಿ ಇಲ್ಲಿ ನಿಮ್ಮ
ಏನ್ ಲೆಟರ್ ಕೊಡೋದ್ರ ಮುಖಾಂತರನೋ ಇಲ್ಲ ಹೇಳೋದ್ರ ಮುಖಾಂತರ ಹೇಳಿದ್ರೆ ನಿಮ್ಮ ಅಹವಾಲುಗಳಿಗೆ ಇಲ್ಲೇ ಪ್ರಾಬ್ಲಮ್ ಸಾಲ್ವ್ ಮಾಡಕ್ಕೆ ಎಲ್ಲ ಅಧಿಕಾರಿಗಳು ಬಂದಿದ್ದಾರೆ. ಹಾಗಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಇಲ್ಲಿ ವ್ಯಕ್ತಪಡಿಸಬಹುದು. ಇನ್ನ ನಮ್ಮ ಡೆವಲಪ್ಮೆಂಟ್ ಬಗ್ಗೆ ಏನಾದ್ರೂ ನಿಮ್ ಮನಸ್ಸಲ್ಲಿದ್ರೆ ಒಂದು ಅರ್ಧ ಗಂಟೆ ನಮ್ಮ ಮುಖಂಡರುಗಳ ಜೊತೆ ಕೂತ್ಕೊಂಡು ಮಾತಾಡ್ತೀನಿ. ಈ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಏನು ನನ್ನ ಶಾಸಕರ ಅಭಿವೃದ್ಧಿ ಹಣದಲ್ಲಿ ನಿಮಗೆ ಏನೇನು ವರ್ಕ್ಸ್ಗೆ ಹಾಕ್ಬೇಕು, ಅದರಲ್ಲಿ ಅಂಗನವಾಡಿಗಳಿರ್ಬೋದು, ರಸ್ತೆಗಳಿರ್ಬೋದು, ಕುಡಿಯೋ ನೀರು ಇರ್ಬೋದು, ಆರೋ ಪ್ಲಾಂಟ್ ಇರ್ಬೋದು, ಏನೇ ಸಮಸ್ಯೆಗಳು ಅದು ಪರ್ಸನಲ್ ಆಗಿ ನನ್ನ ಹತ್ರ ಹೇಳಿ. ಅದೇನು ಲೆಟರ್ಗೆ ನೀವೇನು ಪತ್ರ ಕೊಡೋದು ಅವಶ್ಯಕತೆ ಇಲ್ಲ. ಅದನ್ನ ನಾನು ಆದಷ್ಟು ಶೀಘ್ರದಲ್ಲೇ ಅನುಕೂಲ ಮಾಡ್ಕೊಡ್ತೀನಿ. ಮನೆಗಳು 1,000 ಮನೆಗಳಂತ ಹೇಳ್ತಾ ಇದ್ರೆ ನಿನ್ನೆ ನಾವು ಸಂಬಂಧಪಟ್ಟ ಮಂತ್ರಿಗಳು ಸಿಗ್ಲಿಲ್ಲ. ನಾನು ಏನೇ ಕಷ್ಟ ಆಗ್ಬೋದು 2,500-3,000 ಮನೆಗಳು ತಂದೆ ತರ್ತೀನಿ ಅಂತ ನಿಮ್ಮೆಲ್ಲರ ಮುಖಾಂತರ ಹೇಳ್ತಾ, ಈಗ ಏನ್ ಬರುತ್ತೋ ಆ ಮನೆಗಳು 1,000 ಮನೆಗಳು ನಾನು ಈಗ ಕೂತ್ಕೊಂಡು ಮಾತಾಡ್ತೀವಿ. ಯಾವ್ಯಾವ ಊರಿಗೆ ಅಲಾಟ್ಮೆಂಟ್ ಲೆಟರ್ ಬಂದ ಮೇಲೆ ತಮ್ಮ ಮುಖಂಡರುಗಳ ಹತ್ರ ಎಲ್ಲ ಚರ್ಚೆ ಮಾಡಿ ಯಾವ್ಯಾವ ಪಂಚಾಯತಿಗಳಲ್ಲಿ ಮನೆಗಳ ಸಮಸ್ಯೆ ಇದೆ ಅದನ್ನೆಲ್ಲ ಒಂದು ಪಟ್ಟಿ ಮಾಡಿ ತಕ್ಕಂತೆ ಆ ಮನೆಗಳ ಮಂಜೂರನ್ನ ಮಾಡ್ಕೊಡ್ತೀವಿ ಅಂತ ಹೇಳ್ತಾ